ಸಲ ಕಾರಲ್ಲಿ ಬರ್ತಾ ನಿದ್ದೆ ಬಂದಿರ್ಲಿಲ್ಲ. ಇಲ್ಲ ಬಾಂಗ್ಡಾ ಮೀನೆಲ್ಲ ಇಟ್ಟು ಉಳಿದಿರೋ ಮಸಾಲಾನ ಅದ್ರ ಮೇಲೆ ಹಾಕೊಂತೀನಿ. ಊರಿಂದ ಬರ್ತಾ ಮಂಗ್ಳೂರ್ ಬಂದರ್ ಅಥವಾ ಮಲ್ಪೆ ಬಂದರಿಗೆ ಹೋಗೋದಿಕ್ಕೆ ಟೈಮ್ ಇರಲ್ಲ ನೋಡಿ. ಅವ್ರ ತಗೊಂಡ್ ಹೋಗ್ಬೇಕಿದ್ರೆ ಇವ್ರ ಹತ್ರನೇ ಐಸ್ ಬಾಕ್ಸ್, ಹೋಟ್ಲಲ್ಲೂ ಅಷ್ಟು ಊಟ ಚೆನ್ನಾಗಿ ಸಿಗಲ್ಲ. ಇಲ್ಲಿನೂ ಅಷ್ಟೇ ಮಣ್ಣಿನ ಬಾಟಲ್ ನನ್ಗೆ ಇದು ಆಕ್ಚುಲಿ ಇಷ್ಟ ಆಯ್ತು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ಆನ್ ದಿ ವೇ ನಲ್ಲಿ ಪರಂಗಿಪೇಟೆ ಫಿಶ್ ಮಾರ್ಕೆಟ್ ಬಂದ್ವಿ. ಬೆಂಗಳೂರಿಗೆ ಹೋಗ್ತಾ ಮೀನ್ ತಗೊಂಡ್ ಹೋಗೋಣ ಅಂತ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೆಶ್ ಆಗಿರೋ ಮೀನೇ ಸಿಗುತ್ತೆ. ಯಾರಿಗೆಲ್ಲ ಊರಿಂದ ಬರ್ತಾ ಮಂಗ್ಳೂರ್ ಬಂದರ್ ಅಥವಾ ಮಲ್ಪೆ ಬಂದರಿಗೆ ಹೋಗೋದಿಕ್ಕೆ ಟೈಮ್ ಇರಲ್ಲ ನೋಡಿ, ಅವರು ಆನ್ ದಿ ವೇ ಇಲ್ಲಿ ಮೀನ್ ತಗೊಂಡ್ ಹೋಗ್ಬೋದು. ಆಮೇಲೆ ಪಾರ್ಸೆಲ್ ತಗೊಂಡ್ ಹೋಗ್ಬೇಕಿದ್ರೆ ಇವ್ರ ಹತ್ರನೇ ಐಸ್ ಬಾಕ್ಸ್ ಅಥವಾ ಪ್ಲಾಸ್ಟಿಕ್ ಮುಚ್ಚಳ ಇರೋ ಬಕೆಟ್ ಎಲ್ಲ ಇರುತ್ತೆ. ಅದ್ರಲ್ಲಿ ಅವರೇ ನೀಟಾಗಿ ಐಸ್ ಎಲ್ಲ ಹಾಕಿ ಪ್ಯಾಕ್ ಮಾಡ್ಕೊಡ್ತಾರೆ. ಹಾಗಾಗಿ ನಿಮಗೆ ಮತ್ತೆ ಟೆನ್ಷನ್ ಇರಲ್ಲ ನಾವು ಐಸ್ ಬಾಕ್ಸ್ ತಂದಿಲ್ಲ ಅಥವಾ ನಮ್ಮ ಹತ್ರ ಕವರ್ ಇಲ್ಲ ಅಂತ. ಆಮೇಲೆ ಈ ಬಕೆಟ್ ರೇಟುನು ಅಷ್ಟೇ 80 ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ತುಂಬಾನೇ ರೀಸನೇಬಲ್ ಬೆಲೆನಲ್ಲಿ ಬಕೆಟ್ ಎಲ್ಲ ಸಿಗುತ್ತೆ. ಆಮೇಲೆ ಮೀನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾವಂತೂ ಒಂದ್ ವಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮೀನ್ ತಗೊಂಡೋದ್ವಿ. ಒಂದ್ ವಾರ ತನಕ ಏನೂ ಆಗಲ್ಲ ಫ್ರೀಸರ್ ಅಲ್ಲಿ ಇಟ್ರೆ. ನಾನ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದೆಲ್ಲ ಮೀನ್ ತಗೊಂಡೆ ಅಂತ. ಹಾಗೆ ಇಲ್ಲಿ ಮೀನ್ ಅಷ್ಟೇ ಅಲ್ಲದೆ ನಾನು ಇನ್ನೊಂದು ಐಟಮ್ ತಗೊಂಡಿದ್ದೀನಿ. ಅದೇನಂತ ನಾನು ನಿಮಗೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಊಟದ ಟೈಮ್ ಆಗಿತ್ತು. ನನ್ನ ಹಸ್ಬೆಂಡ್ ಇಲ್ಲೊಂದು ಹೋಟೆಲ್ ಅಲ್ಲಿ ಕಾರ್ ನಿಲ್ಸಿದ್ರು ಊಟಕ್ಕಂತ. ಇಲ್ಲಿ ಪಾರ್ಕಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿ ಜಾಗ ಇತ್ತು. ನಾವ್ ಯಾವಾಗ್ಲೂ ಮಂಗಳೂರಿಂದ ಬೆಂಗಳೂರಿಗೆ ಬರ್ಬೇಕಾದ್ರೆ ನಮ್ಗೆ ಯಾವ ಹೋಟ್ಲಲ್ಲೂ ಅಷ್ಟು ಊಟ ಚೆನ್ನಾಗಿ ಸಿಗಲ್ಲ. ಇಲ್ಲಿನೂ ಅಷ್ಟೇ ಓಕೆ ಆಗಿತ್ತು. ಅದು ನಮ್ಮ ಅತ್ತೆ ಇವತ್ತು ವೆಜ್ ನಾನ್ ವೆಜ್ ತಿನ್ನಲ್ಲ ಅಂತ ನಾವು ವೆಜ್ ಹೋಟ್ಲಿಗೆ ಹೋದ್ವಿ. ಸೊ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನನಗೆ ಯಾಕೋ ಈ ಸಲ ಕಾರಲ್ಲಿ ಬರ್ತಾ ನಿದ್ದೆ ಬಂದಿರ್ಲಿಲ್ಲ. ಇಲ್ಲಾಂದ್ರೆ ನಾನು ಸ್ವಲ್ಪ ಹೊತ್ತು ಗ್ಯಾಪ್ ಅಲ್ಲೆಲ್ಲ ಮಾಡ್ಕೊಂತಾ ಇದ್ದೆ. ನನ್ನ ಮಗಳಲ್ಲಿ ಹಿಂದ್ಗಡೆ ಸೀಟಲ್ಲಿ ಮಲ್ಕೊಂತಿದ್ಲು. ಒಂದ್ ಸ್ವಲ್ಪ ಹೊತ್ತು ಹಿಂದೆ, ಒಂದ್ ಸ್ವಲ್ಪ ಹೊತ್ತು ಮುಂದ್ಗಡೆ ಸೀಟ್ಗೆ ಹಾರ್ತಾ ಆ ಕಡೆ ಈ ಕಡೆ ಹೋಗ್ತಾ ಇದ್ಲು. 6:30 ಅಷ್ಟೊತ್ತಿಗೆ ನಾವಿಲ್ಲಿ ನೆಲಮಂಗಲ ಟೋಲ್ನ ಎಂಟರ್ ಆದ್ವಿ. ಆದ್ರೆ ಇಷ್ಟೊತ್ತು ಟ್ರಾಫಿಕ್ ಸಿಕ್ಕಿರ್ಲಿಲ್ಲ. ಇಲ್ಲಿಂದ ಹೋದ್ಮೇಲೆ ನಮಗೆ ಟ್ರಾಫಿಕ್ ನಾವ್ ಅಲ್ಲಿಂದ ಮನೆ ಹತ್ರ ರೀಚ್ ಆಗ್ಬೇಕಾದ್ರೇನೆ ಆಲ್ಮೋಸ್ಟ್ 8:45 ಆಯ್ತು. ಮತ್ತೆ ಹೋಗಿ ಅಡ್ಗೆ ಯಾರು ಮಾಡೋದು ಅಂತ ಸಾಂಬಾರ್ ತಗೊಳ್ಳೋಣ ಅಂತ ಬಂದ್ವಿ. ಏನಕ್ಕಂದ್ರೆ ಮಗಳಿಗೆ ಅನ್ನ ಮನೆಯಲ್ಲೇ ಮಾಡ್ಕೋಬೇಕಿತ್ತು. ನಾವು ಹೋಟೆಲ್ ಇಂದ ಪಾರ್ಸೆಲ್ ತಗೊಂಡ್ಬಂದ್ವಿ. ಇವಾಗ ಈ ಫಿಶ್ ನೆಲ್ಲ ನೋಡಿ ಈ ತರ ಬಕೆಟ್ ಅಲ್ಲಿ ತಗೊಂಡ್ಬಂದಿದ್ವಿ. ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟು ಕೊಡ್ತಾರೆ. ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಆಯ್ತು. ಹಾಗೆ ಮಗಳದ್ದು ಸ್ನಾನನೂ ಆಯ್ತು. ಇವಾಗ ಹಸ್ಬೆಂಡ್ ಮೀನೆಲ್ಲ ಫ್ರೀಸರ್ ಅಲ್ಲಿ ಇಡೋದಿಕ್ಕೆ ತೆಗಿತಾ ಇದ್ದಾರೆ. ನೋಡಿ ನಮ್ದಿಲ್ಲಿ ಮೀನು ನೋಡಿ ಒಂದು ಬಕೆಟ್ ಓಪನ್ ಮಾಡಿ ಆಯ್ತು. ಇವಾಗ ಇನ್ನೊಂದು ಬಕೆಟ್ ಓಪನ್ ಮಾಡ್ತಾ ಇದ್ದಾರೆ. ಈ ಬಕೆಟ್ ನಾವು ಅಲ್ಲೇ ತಗೊಂಡಿರೋದು ಆ ಮೀನ್ ಮಾರ್ಕೆಟ್ ನಲ್ಲೇ. ಅಂದ್ರೆ ನಾವಿದು ಲಾಸ್ಟ್ ಟೈಮ್ ತಗೊಂಡಿರೋದು. ನನ್ನ ಹಸ್ಬೆಂಡ್ ಒಂದು 25 ಲೀಟರ್ದು ಐಸ್ ಬಾಕ್ಸ್ ತಗೊಂಡಿದ್ರು ಮೀನ್ ತರೋದಿಕ್ಕಂತ. ನಾವ್ ಅದು ಮಲ್ಪೆಗೆ ಹೋಗಿದ್ವಿ ಲಾಸ್ಟ್ ಟೈಮ್, ಅಲ್ಲಿ ತಗೊಂಡಿದ್ದು. ಅಂದ್ರೆ 25 ಲೀಟರ್ ಕಾರ್ ಡಿಕ್ಕಿನಲ್ಲಿ ಅದಕ್ಕೆ ತುಂಬಾ ಸ್ಪೇಸ್ ಬೇಕು. ಅದಕ್ಕೆ ಈ ತರದ್ದು ಚಿಕ್ಕ ಬಕೆಟ್ ತಗೊಂಡಿರೋದು. ಇದ್ರಲ್ಲಾದ್ರೆ ತುಂಬಾ ಮೀನು ಹಿಡಿಯುತ್ತೆ, ಆಮೇಲೆ ಜಾಗನೂ ಜಾಸ್ತಿ ಬೇಡ. ನೋಡಿ ಇದು ಮುರ್ಮೀನು ತುಂಬಾ ದೊಡ್ಡದೇನಿರ್ಲಿಲ್ಲ, ಮೀಡಿಯಂ ಸೈಜ್ ಅಲ್ಲಿ ಇತ್ತು. ಇದು ತಗೊಂಡ್ವಿ. ಆಮೇಲೆ ಬಂಗಡೆ ಮೀನ್ ತಗೊಂಡ್ವಿ, ಆಮೇಲೆ ಕೊಡ್ಡಾಯಿ ತಗೊಂಡ್ವಿ, ಮತ್ತೆ ಪ್ರಾನ್ಸ್ ತಗೊಂಡ್ವಿ, ಮತ್ತೆ ನಂಗ್ ಮೀನ್ ಇತ್ತು ಅದು ತಗೊಂಡ್ವಿ. ಸೊ ನಾವ್ ಇಷ್ಟು ವೆರೈಟಿ ತಗೊಂಡ್ವಿ. ಇಷ್ಟಾದ್ಮೇಲೆ ಬ್ಯಾಗ್ ಎಲ್ಲ ಅನ್ಪ್ಯಾಕ್ ಮಾಡೋದಿತ್ತು. ಒಗೆಯೋ ಬಟ್ಟೆದೆಲ್ಲ ಬೇರೆನೆ ಇಡ್ಬೇಕಿತ್ತು. ಸೊ ಅದನ್ನೆಲ್ಲ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಆಯ್ತು. ಮತ್ತೆ ನಾವು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ. ನೋಡಿ ಇಲ್ಲಿ ಅತ್ತೆ ಬಾಂಗ್ಡಾ ಮೀನಲ್ಲಿ ಸ್ವಲ್ಪ ಮೀನ ಕ್ಲೀನ್ ಮಾಡ್ಬಿಟ್ಟು ಇಟ್ಟಿದ್ದಾರೆ. ಇದಕ್ಕೆ ಪುಳಿ ಮುಂಚಿ ಮಾಡ್ಬೇಕು. ನಾನಿಲ್ಲಿ ತುಪ್ಪ ಹಾಕಿ ಪುಳಿ ಮುಂಚಿ ಮಾಡ್ತಾ ಇದ್ದೀನಿ. ಈ ಪುಳಿ ಮುಂಚಿ ರೆಸಿಪಿನ ನಾನು ಚೆನ್ನಾಗಿ ಹಾಕಿದ್ದೀನಿ, ನೀವು ಬೇಕಿದ್ರೆ ನೋಡ್ಬೋದು. ಬಿಸಿ ಆದ್ಮೇಲೆ ಅದಕ್ಕೆ ಈರುಳ್ಳಿ ಹಾಗೆ ಕಟ್ ಮಾಡ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡಿದೀನಿ. ಮತ್ತೆ ಇಲ್ಲಿ ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕಿದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಪುಳಿ ಮುಂಚಿ ಮಸಾಲ ಮನೆಯಲ್ಲೇ ಮಾಡಿರೋದು ಇದನ್ನು ಹಾಕೊಳ್ತೀನಿ. ಇವಾಗ ಇದ್ರಲ್ಲಿ ಬಾಂಗ್ಡಾ ಮೀನೆಲ್ಲ ಇಟ್ಟು ಉಳಿದಿರೋ ಮಸಾಲಾನ ಅದ್ರ ಮೇಲೆ ಹಾಕೊಂತೀನಿ. ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗ್ಯಾಸ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಇದನ್ನ ಮುಚ್ಚಿ ಬೇಯಿಸ್ತೀನಿ.
ನೋಡಿ, ಇಲ್ಲಿ ಟೇಸ್ಟಿ ಆಗಿರುವ ಪುಳಿ ಮುಂಚಿ ರೆಡಿ ಆಗಿದೆ. ನೀವು ಈ ರೆಸಿಪಿ ನನ್ನ ಚಾನಲ್ ಅಲ್ಲಿ ಚೆಕ್ ಮಾಡಿ ನೀವು ನಿಮ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ನನ್ನಲ್ಲಿ ಮೀನ್ ತಗೋಬೇಕಾದ್ರೆ ಇನ್ನೊಂದ್ 2 ಐಟಮ್ ತಗೊಂಡೆ ಅಂತ ಹೇಳ್ದೆ ಅಲ್ವಾ, ಇದೇ ಈ ಫರಂಗಿಪೇಟೆ ಮೀನ್ ಮಾರ್ಕೆಟ್ ಪಕ್ಕನೆ ಒಬ್ರು ಅಜ್ಜಿ ಈ ತರ ಮಣ್ಣಿನ ಮಡಕೆ ಎಲ್ಲ ಮಾಡ್ತಾ ಇದ್ರು. ಅವ್ರ ಹತ್ರ ತಗೊಂಡಿರೋದು ಇದಕ್ಕೆ ಎಷ್ಟು 400 ರೂಪಾಯಿ ಅಂತ ಅಂದ್ರು. ಚೆನ್ನಾಗಿದೆ, ಇದು ಜಾಸ್ತಿ ದಪ್ಪನೂ ಇಲ್ಲ, ತೆಳುವಾಗಿರೋದು ಚೆನ್ನಾಗಿರುತ್ತೆ. ಆಮೇಲೆ ಇದನ್ನ ತಗೊಂಡೆ, ಇದು ಮಣ್ಣಿನ ಬಾಟಲ್. ನನ್ಗಿದ್ ಆಕ್ಚುಲಿ ಇಷ್ಟ ಆಯ್ತು, ಅದಕ್ಕೆ ತಗೊಂಡೆ. ಇದಕ್ಕೆ 300 ರುಪೀಸ್ ಏನೋ ಕೊಟ್ಟೆ, 350 ಅಂತ ಅಂದ್ರು. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.